ರಾಜ್ಯದಲ್ಲಿನ ಸಿಎಂ ಕುರ್ಚಿ ಬದಲಾವಣೆಗೆ ವಿಚಾರವಾಗಿ ತಾತ್ಕಾಲಿಕ ವಿರಾಮ ಬೀಳಿದೆ. ಮಾರ್ಚ್ 6ರಂದು ನಡೆಯಲಿರುವ ಬಜೆಟ್ ಅಧಿವೇಶನ ಕುರ್ಚಿ ಬದಲಾವಣೆ ಬೇಡಿಕೆಯನ್ನ ಮುಂದಕ್ಕೆ ಹಾಕಲಿದೆ. ಇದು ಮುಖ್ಯಮಂತ್ರಿಗಳ ಚರ್ಚಿತ ಅಧಿಕಾರಾವಧಿಯನ್ನ ಇನ್ನೂ 6 ತಿಂಗಳು ವಿಸ್ತರಿಸಲಿದೆಯಂತೆ. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರೇ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಅಭಿಪ್ರಾಯ ಹಂಚಿಕೊಂಡಿರುವ ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಮೇ ತಿಂಗಳ ಅಂತ್ಯದಲ್ಲಿ ಉತ್ತರ ಸಿಗಬಹುದು ಎಂದಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಬಜೆಟ್ ಹಾಗೂ ಆನಂತರ ಬರಲಿರುವ ಸಾಲು ಚುನಾವಣೆಗಳು. ಮಾರ್ಚ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾಖಲೆ 17ನೇ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ಬಜೆಟ್ ಅಧಿವೇಶನ ಮಾರ್ಚ್ 6ರಂದು ಆರಂಭವಾಗಿ ಮಾರ್ಚ್ 27ರವರೆಗೆ ನಡೆಯಲಿದೆ. 15 ದಿನಗಳ ಬಜೆಟ್ ಅಧಿವೇಶನದಲ್ಲಿ ಶಾಸಕರೆಲ್ಲರೂ ಭಾಗವಹಿಸುವ ಹಿನ್ನೆಲೆ ಅಧಿಕಾರ ಹಸ್ತಾಂತರದ ಚರ್ಚೆಗೆ ತಾತ್ಕಾಲಿಕ ನಿಲುಗಡೆ ಹೊಂದಲಿದೆ. ಆ ಬಳಿಕ ಪಂಚರಾಜ್ಯಗಳ ಚುನಾವಣೆಗಳತ್ತ ಕಾಂಗ್ರೆಸ್ ಹೈಕಮಾಂಡ್ ಗಮನ ಹರಿಸಬೇಕಿದೆ. ಹೀಗಾಗಿ ರಾಜ್ಯ ವಿಚಾರಗಳಿಗೆ ಕೇಂದ್ರ ನಾಯಕರು ಒತ್ತು ನೀಡುವುದು ಕಷ್ಟ. ಬಜೆಟ್ ಅಧಿವೇಶನದ ಬಳಿಕ ಪಂಚರಾಜ್ಯ ಚುನಾವಣೆ ನಡೆಯಲಿದೆ. ಇದರ ನಡುವೆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಇದು ರಾಜಕೀಯ ನಾಯಕರ ನಾಯಕತ್ವ ಪರೀಕ್ಷೆಗೆ ಸವಾಲೆಸೆಯಲಿದೆ. ಈ ಕಾರಣವು ಸಿಎಂ ಕುರ್ಚಿ ವಿಚಾರದ ಚರ್ಚೆಯನ್ನ ಮತ್ತೊಂದಷ್ಟು ದಿನ ಮುಂದೂಡಿಕೆಯಾಗಲಿದೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ 6 ತಿಂಗಳ ಸೇಫ್ ಎಂದರ್ಥ.